ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 6ನೆಯ ಅಧ್ಯಾಯವಾದ ವಸುರಾಜರ್ಷಿಯ ಧರ್ಮಾಸಕ್ತಿ, ವಸುರಾಜರ್ಷಿಯ ಪುಂಡರೀಕಾಕ್ಷ ಪಾರಸ್ತೋತ್ರ, ವಸುರಾಜನ ದೇಹದಿಂದ ಉದಿಸಿದ ಧರ್ಮವ್ಯಾಧನು ಹೇಳಿದ ಜನ್ಮಾಂತರದ ಕಥೆ, ಬೇಡನಿಗೆ ವಸುರಾಜನ ವರದಾನ, ವಸುವಿನ ಮುಕ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಭೂದೇವಿಯು ಕೇಳುತ್ತಾಳೆ, ದೇವ, ಬೃಹಸ್ಪತಿಯ ಮಾತನ್ನು ಕೇಳಿ ಸಂದೇಹವನ್ನು ಕಳೆದುಕೊಂಡ ಆ ವಸುವು ಸಜ್ಜನೋತ್ತಮನಾದ ರೈಭ್ಯನು ಏನು ಮಾಡಿದರು? ವರಾಹಮೂರ್ತಿಯು ಹೇಳುತ್ತಾನೆ, ಸರ್ವಧರ್ಮಗಳನ್ನು ಅರಿತ ಆ ವಸುವು ತನ್ನ ರಾಜ್ಯವನ್ನು ಪರಿಪಾಲಿಸುತ್ತಾ ಹೆಚ್ಚಾದ ದಕ್ಷಿಣೆಯುಳ್ಳ ಹಲವು ಮಹಾಯಜ್ಞಗಳನ್ನು ಮಾಡಿದನು. ದೇವೇಶನು, ಪಾಪಹರನು, ಒಡೆಯನೂ ಆದ ನಾರಾಯಣನನ್ನು ಅಭೇದದಿಂದ ಧ್ಯಾನಿಸುತ್ತಾ ಹಲವು ಸತ್ಕರ್ಮಗಳಿಂದ ಸಂತೋಷಪಡಿಸಿದನು. ಬಹುಕಾಲದ ಮೇಲೆ ವಿಷಯ ಸಂಸಾರ ಸುಖದ ಕಡೆಗಂಡ ಆ ರಾಜನಿಗೆ ರಾಜ್ಯ ಸುಖ ಭೋಗಗಳಲ್ಲಿ ಮನಸ್ಸಿಲ್ಲವಾಯಿತು.
ಬಳಿಕ ತನ್ನ 100 ಜನ ಮಕ್ಕಳಲ್ಲಿ ಮೇಲಾದ ವಿವಸ್ವಂತನೆಂಬವನಿಗೆ ಸ್ವರಾಜ್ಯಾಭಿಷೇಕ ಮಾಡಿ ತಪೋವನಕ್ಕೆ ಹೊರಟು ಹೋದನು. ಕಾಶ್ಮೀರ ದೇಶದೊಡೆಯನಾದ ಆ ವಸು ರಾಜರ್ಷಿಯು ಪರಮಾತ್ಮನಲ್ಲಿ ಆಸಕ್ತರಾದವರು ಪುಂಡರೀಕಾಕ್ಷನೆಂಬ ಹೆಸರಿನ ಆ ಕೇಶವನನ್ನು ಪೂಜಿಸುವ, ತೀರ್ಥಗಳಲ್ಲೆಲ್ಲ ಉತ್ತಮವಾದ ಆ ಪುಷ್ಕರವೆಂಬ ತೀರ್ಥಕ್ಕೆ ಹೋಗಿ ಅತ್ಯುಗ್ರವಾದ ತಪಸ್ಸಿನಿಂದ ದೇಹವನ್ನು ಕುಂದಿಸಿದನು. ಪಾಪರಹಿತನಾದ ನಾರಾಯಣ ದೇವನನ್ನು ತೃಪ್ತಿಪಡಿಸುವ ಇಚ್ಛೆಯಿಂದ ಭಕ್ತಿಯಿಂದ ಪುಂಡರೀಕಾಕ್ಷ ಪಾರವೆಂಬ ಸ್ತೋತ್ರವನ್ನು ಜಪಿಸುತ್ತಾ ಆ ರಾಜೋತ್ತಮನು ಸ್ತೋತ್ರವನ್ನು ಹೇಳಿ ಮುಗಿಸುವಾಗ ಆ ಪುಂಡರೀಕಾಕ್ಷನಲ್ಲಿ ಐಕ್ಯನಾದನು. ಭೂದೇವಿಯು ಕೇಳುತ್ತಾಳೆ, ದೇವ ಪರಮೇಶ್ವರ, ಪುಂಡರೀಕಾಕ್ಷ ಪಾರವೆಂಬ ಸ್ತೋತ್ರವು ಯಾವುದು? ಹೇಗೆ ಹೇಳಬೇಕು? ಅದನ್ನು ಸರಿಯಾಗಿ ಹೇಳು. ವರಾಹಮೂರ್ತಿಯು ಹೇಳುತ್ತಾನೆ, ಪುಂಡರೀಕಾಕ್ಷನೇ, ನಿನಗೆ ನಮಿಸುವೆನು. ಮಧುಸೂದನ, ನಿನಗೆ ನಮಿಸುವೆನು. ಸರ್ವಲೋಕೇಶ, ನಮಿಸುವೆನು. ತೀಕ್ಷ್ಣ ಚಕ್ರವನ್ನು ಧರಿಸಿರುವವನೇ, ನಮಿಸುವೆನು. ವಿಶ್ವಮೂರ್ತಿ, ವಿಶ್ವಬಾಹು, ವರದ, ಸರ್ವತೇಜನೆ, ಪುಂಡರೀಕಾಕ್ಷನೇ, ದೇವ, ವಿದ್ಯಾ ವಿದ್ಯಾತ್ಮಕ, ವಿಭು, ಆದಿದೇವ, ಮಹಾದೇವ, ವೇದ ವೇದಾಂಗ ಪಾರಗ, ದೇವ ಗಂಭೀರನೇ, ಪದ್ಮನೇತ್ರನೇ, ನಿನ್ನನ್ನು ವಂದಿಸುವೆನು. ಸಹಸ್ರಶಿರನೇ, ದೇವ, ಸಹಸ್ರಾಕ್ಷ, ಮಹಾಭುಜ, ವಿಶ್ವವ್ಯಾಪಕನೇ, ನಿನ್ನನ್ನು ನಮಿಸುವೆನು ಪರಮೇಶ್ವರ. ಶರಣ್ಯ, ಶರಣ, ದೇವ, ವಿಷ್ಣು, ಜಿಷ್ಣು, ಸನಾತನ, ನೀಲಮೇಘ, ಶ್ಯಾಮದೇಹ, ಚಕ್ರಪಾಣಿಯೇ, ವಂದಿಸುವೆನು. ಶುದ್ಧನು, ಸರ್ವಗತನು, ನಿತ್ಯನು, ಆಕಾಶರೂಪನು, ಸನಾತನನು, ಭಾವಾಭಾವ ವಿನಿರ್ಮುಕ್ತನು, ಸರ್ವವ್ಯಾಪಕನೂ ಆದ ಹರಿಯನ್ನು ನಮಸ್ಕರಿಸುತ್ತೇನೆ. ಅಚ್ಯುತನೇ, ನಿನ್ನನ್ನು ಹೊರತು ಬೇರಾವುದನ್ನು ನಾನು ಕಾಣೆನು. ಈ ಚರಾಚರವೆಲ್ಲವನ್ನೂ ನಿನ್ನಿಂದ ವ್ಯಾಪ್ತವಾದುದೆಂದೇ ಅರಿಯುವೆನು. ಹೀಗೆಂದು ಹೇಳುತ್ತಿರುವ ಅವನ ದೇಹದಿಂದ ಕಪ್ಪಾದ ಮೈ ಬಣ್ಣವುಳ್ಳವನು, ಬಹುಕ್ರೂರಿಯೂ ಭಯಂಕರನು, ಕೆಂಗಣ್ಣನು, ಕುಳ್ಳನು, ಸುಟ್ಟ ಕಂಬ ಅಥವಾ ಪ್ರತಿಮೆಯಂತಿರುವವನೂ ಆದ ಮನುಷ್ಯನೊಬ್ಬನು ಹೊರಹೊರಟು ಕೈ ಮುಗಿದುಕೊಂಡವನಾಗಿ, ದೊರೆಯೇ, ಏನು ಮಾಡಲಿ ಎಂದನು. ರಾಜನು ಹೇಳುತ್ತಾನೆ, ಎಲೈ ಬೇಡನೆ, ನೀನು ಯಾರು? ಎಲ್ಲಿಂದ ಬಂದಿದ್ದೀಯೆ? ಇಲ್ಲಿ ನಿನಗೇನು ಕೆಲಸ? ಇದನ್ನೆಲ್ಲ ತಿಳಿಯಲು ಬಯಸುತ್ತೇನೆ, ಹೇಳು. ಬೇಡನು ಹೇಳುತ್ತಾನೆ, ದೊರೆಯೇ, ನೀನು ಹಿಂದೆ ಕಲಿಯುಗದಲ್ಲಿ ದಕ್ಷಿಣ ದೇಶದ ಜನಸ್ಥಾನದಲ್ಲಿ ಪೂರ್ಣ ಧರ್ಮೋದ್ಭವನೂ ಶ್ರೀಮಂತನೂ ವಿದ್ವಾಂಸನೂ ಆದ ರಾಜನಾಗಿದ್ದೆ. ವೀರನೇ, ನೀನು ಒಂದು ಸಾರಿ ದುಷ್ಟ ಮೃಗಗಳನ್ನು ಹೆಚ್ಚಾಗಿ ಕೊಲ್ಲುವುದಕ್ಕಾಗಿ ಕುದುರೆಯ ಸೇನೆಗಳಿಂದ ಕೂಡಿ ಕಾಡಿಗೆ ಬಂದೆ. ಅಲ್ಲಿ ನೀನು ಜಿಂಕೆಯ ವೇಷವನ್ನು ಧರಿಸಿ ದೂರದಲ್ಲಿದ್ದ ಋಷಿಯೊಬ್ಬನನ್ನು ತಿಳಿಯದೆ ಉದಾಸೀನದಿಂದ 2 ದೊಣ್ಣೆಗಳಿಂದ ಹೊಡೆದು ನೆಲಕ್ಕೆ ಕೆಡವಿದೆ. ಒಡನೆಯೇ ಋಷಿಯಾದ ಆ ಬ್ರಾಹ್ಮಣೋತ್ತಮನು ಮಡಿದನು. ರಾಜನೇ, ನೀನಾದರೋ ಈ ಜಿಂಕೆಯನ್ನು ಕೊಂದೆನೆಂದು ಸಂತಸಗೊಂಡು
ಹತ್ತಿರ ಹೋಗಿ ನೋಡಿದಾಗ ಬೆಟ್ಟದ ಜೌಗಿನಡೆಯಲ್ಲಿ ಜಿಂಕೆಯ ಮೈಯಿನ ಬ್ರಾಹ್ಮಣನು ಸತ್ತಿದ್ದನು. ಮಹಾರಾಜನೇ, ನೀನು ಅದನ್ನು ನೋಡಿ ಕದಡಿದ ಇಂದ್ರಿಯವೂ ಮನಸ್ಸು ಉಳ್ಳವನಾಗಿ ಮನೆಗೆ ಬಂದು ಬಳಿಕ ಅದನ್ನು ಬೇರೆ ಯಾರೊಬ್ಬನಿಗೆ ಹೇಳಿದೆ. ರಾಜನೇ, ಕೆಲವು ದಿನಗಳಾದ ಮೇಲೆ ಒಂದು ದಿನ ರಾತ್ರಿಯಲ್ಲಿ ಬ್ರಹ್ಮಹತ್ಯದ ಭಯದಿಂದ ಹೆದರಿದ ನೀನು ಯಾವುದನ್ನು ಮಾಡಿದರೆ ಈ ಪಾಪದಿಂದ ಬಿಡುಗಡೆಯನ್ನು ಹೊಂದುವೆನೋ ಅಂತಹ ಸತ್ಕರ್ಮವನ್ನು ಶಾಂತಿಗಾಗಿ ಮಾಡುತ್ತೇನೆ ಎಂದು ಯೋಚಿಸಿದೆ. ಮಹಾರಾಜ, ಬಳಿಕ ನೀನು ಒಂದು ಸಾರಿ ಪ್ರಭುವಾದ ನಾರಾಯಣನನ್ನು ಚೆನ್ನಾಗಿ ಸ್ಮರಿಸುತ್ತ ಶುದ್ಧ ದ್ವಾದಶಿಯ ದಿನ ಉಪವಾಸ ಮಾಡಿದೆ. ನಾರಾಯಣನು ನನಗೆ ಸುಪ್ರಸನ್ನನಾಗಲೆಂದು ಹೇಳಿ ಅಶುಭ ದಿನದಲ್ಲಿ ಶಾಸ್ತ್ರೋಕ್ತವಾಗಿ ಗೋವನ್ನು ದಾನ ಮಾಡಿದೆ. ಒಡನೆಯೇ ಹೊಟ್ಟೆಯ ನೋವಿನಿಂದ ಮೃತನಾದೆ. ಆದರೂ ದ್ವಾದಶಿ ಧರ್ಮವನ್ನು ನೀನು ಬಿಟ್ಟಂತಾಗಲಿಲ್ಲ. ಅದಕ್ಕೆ ಕಾರಣವನ್ನು ಹೇಳುತ್ತೇನೆ. ನಿನ್ನ ಪತ್ನಿಯಾದ ನಾರಾಯಣಿ ಎಂಬ ಹೆಸರಿನ ಆ ಮಂಗಳೆಯನ್ನು ಕಂಠಗತ ಪ್ರಾಣನಾದ ನೀನು ನಾರಾಯಣಿ ಎಂದು ಕೂಗಿದೆ. ಮಹಾರಾಜ, ಅದರಿಂದ ನಿನಗೆ ಒಂದು ಕಲ್ಪಕಾಲ ವೈಕುಂಠವಾಸ ಉಂಟಾಯಿತು. ನಾನು ನಿನ್ನ ದೇಹದಲ್ಲಿಯೇ ಇದ್ದುಕೊಂಡು ಎಲ್ಲವನ್ನೂ ಅಕ್ಷಯವಾಗಿ ತಿಳಿದಿದ್ದೇನೆ. ಅತಿಘೋರವಾದ ಬ್ರಹ್ಮ ಪಿಶಾಚಿಯಾದ ನಾನು ನಿನ್ನನ್ನು ಪೀಡಿಸಬೇಕೆಂದುಕೊಂಡೆನು. ಅಷ್ಟರಲ್ಲಿ ವಿಷ್ಣುದೂತರು ನನ್ನನ್ನು ಒನಕೆಗಳಿಂದ ಹೊಡೆದರು. ಅದರಿಂದ ಸತ್ತು ಸ್ವತೇಜದಿಂದ ನೀನು ಸ್ವರ್ಗಲೋಕದಲ್ಲಿದ್ದರೂ ನಿನ್ನ ರೋಮಕೂಪದಲ್ಲಿದ್ದುಕೊಂಡಿದ್ದೆನು. ಬಳಿಕ ರಾತ್ರಿ ಕಲ್ಪದೊಡನೆ ಅಹಕಲ್ಪವು ಕಳೆಯಲು ಈಗ ಆದಿ ಸೃಷ್ಟಿಯಾದ ಕೃತಯುಗದಲ್ಲಿ ನೀನು ರಾಜ ಸುಮನಸನಾದ ಕಾಶ್ಮೀರ ದೇಶಾಧಿಪತಿಯ ಮನೆಯಲ್ಲಿ ಹುಟ್ಟಿದೆ. ನಾನು ನಿನ್ನ ರೋಮಗಳಿಂದ ಹುಟ್ಟಿದೆನು. ನೀನು ಹೆಚ್ಚಾದ ದಕ್ಷಿಣೆಗಳುಳ್ಳ ಹಲವು ಯಜ್ಞಗಳನ್ನೇನೋ ಮಾಡಿದೆ. ಆದರೂ ವಿಷ್ಣು ಸ್ಮರಣೆ ಇಲ್ಲದ ಅವುಗಳಿಂದಲೂ ನಾನು ಹೋಗಲಿಲ್ಲ. ನೃಪೋತ್ತಮನೇ, ಈಗ ನೀನು ಪುಂಡರೀಕಾಕ್ಷ ಪಾರಸ್ತೋತ್ರವನ್ನು ಹೇಳಿದೆ. ಅದರ ಮಹಿಮೆಯಿಂದ ನಾನು ನಿನ್ನ ರೋಮಗಳನ್ನು ಬಿಟ್ಟು ಒಂದಾಗಿ ಮತ್ತೆ ಬೇಡನ ರೂಪದಿಂದ ಹುಟ್ಟಿದೆನು. ನಾನು ಭಗವಂತನ ಸ್ತೋತ್ರವನ್ನು ಕೇಳಿ ಹಿಂದಿನ ಪಾಪ ಸ್ವಭಾವದಿಂದ ಬಿಡುಗಡೆಯನ್ನು ಪಡೆದಿದ್ದೇನೆ. ವಿಭುವೆ, ಈಗ ನನಗೆ ಧರ್ಮಬುದ್ಧಿಯುಂಟಾಗಿದೆ ಎಂದನು. ರಾಜನು ಈ ಮಾತನ್ನು ಕೇಳಿ ಅತ್ಯಾಶ್ಚರ್ಯಗೊಂಡು ಆ ಬೇಡನನ್ನು ವರದಿಂದ ಸಂತೋಷಪಡಿಸಿದನು. ರಾಜನು ಹೇಳುತ್ತಾನೆ, ಬೇಡನೆ, ನೀನು ನನ್ನ ಜನ್ಮಾಂತರ ವಿಚಾರವನ್ನು ನನಗೆ ಜ್ಞಾಪಿಸಿದೆ. ಆದುದರಿಂದ ನೀನು ನನ್ನ ಪ್ರಭಾವದಿಂದ ಧರ್ಮವ್ಯಾಧನೆಂಬ ಹೆಸರನ್ನು ಪಡೆಯುವೆ. ಯಾರು ಈ ಪುಂಡರೀಕಾಕ್ಷ ಪಾರಸ್ತೋತ್ರವನ್ನು ಕೇಳುವರೋ ಅವರಿಗೆ ಪುಷ್ಕರ ಯಾತ್ರೆಯಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿದ ಫಲ ಉಂಟಾಗಲಿ. ವರಾಹಮೂರ್ತಿಯು ಹೇಳುತ್ತಾನೆ, ಸರ್ವಧಾರಿಣಿ, ವಸುರಾಜನು ಹೀಗೆ ಹೇಳಿ ಉತ್ತಮವಾದ ವಿಮಾನದಲ್ಲೇರಿ ಪರಮ ತೇಜದೊಡನೆ ಸೇರಿದನು. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ವಸುಚರಿತೆ ವಸೋಃ ಪುಂಡರೀಕಾಕ್ಷ ಪಾರಸ್ತೋತ್ರೇಣ
ಮೋಕ್ಷ ಪ್ರಾಪ್ತಿರ್ನಾಮ ಷಷ್ಠೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 7ನೆಯ ಅಧ್ಯಾಯವಾದ ರೈಭ್ಯ ಸನತ್ಕುಮಾರರ ಸಂವಾದ, ವಿಶಾಲರಾಜನ ಪಿತೃದರ್ಶನ ವಿಚಾರ, ಗಯಾ ಪಿಂಡಪ್ರದಾನ ಮಹಿಮೆ, ರೈಭ್ಯನ ಗದಾಧರ ಸ್ತೋತ್ರ, ರೈಭ್ಯನ ಮುಕ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.